ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತಿಂದ ಏನು ಈಗ ಡಿಪ್ಲೊಮಾ ಫಾರ್ಮಸಿ ಬಗ್ಗೆ ಭಾಳಷ್ಟು ಅಪ್ಡೇಟ್ಗಳನ್ನು ಮಾಡಿರುವಂಥದ್ದು, ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಟ್ಟಿರುವಂಥದ್ದು. ಅದಕ್ಕೆ ನಾವು ಆಪ್ಷನ್ ಎಂಟ್ರಿ ಕರಿತೀವಿ. ಈಗಲೇ ಎಲ್ಲ ಅಪ್ಡೇಟ್ ಕೂಡ ಕೊಟ್ಟಿದ್ದೀನಿ ನಾನು. ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಮಧ್ಯದಲ್ಲಿ ನೀವು ಕಾಮೆಂಟ್ ಹಾಕಿರಿ, ಆ ಕಾಮೆಂಟನ್ನು ಉತ್ತರವನ್ನು ಕೊಡ್ತೇನೆ. ನೋಡಿರಿ, ಎಲ್ಲ ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಮೊದಲು ನೋಡಿದ ಮ್ಯಾಗ ಆಮೇಲೆ ನಾನು ಕಾಮೆಂಟ್ ಹಾಕಿರಿ. ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ ಮತ್ತು ಅದ್ರ ಕೆಳಗಡೆ ಸೇಮ್ ಕಾಮೆಂಟ್ ಹಾಕಿರ್ತೀರಿ. ನೀವು ಸ್ವಲ್ಪ ಸಮಾಧಾನದಿಂದ ನಾನೇನು ಹೇಳ್ತಾ ಇದ್ದೀನಿ ಕೇಳಿರಿ. ಆಮೇಲೆ ನಿಮ್ಮ ಡೌಟ್ಗಳನ್ನು ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿರಿ. ಟೆನ್ಷನ್ ಮಾತ್ರ ತೊಗೊಳಕ್ಕೆ ಹೋಗಬೇಡ್ರಿ. ಇದ್ದವ್ರು ಅದಾರಲ್ಲ, ಯಾವಾಗಲೂ ಕರೆಕ್ಟಾಗಿ ಯಾವುದು ಕೆಲಸನೂ ಮಾಡಿಲ್ಲ, ಎಲ್ಲನೂ ಅರ್ಧಂಬರ್ಧ ಮಾಡಿದ್ದಾರೆ. ಟೆನ್ಷನ್ ಕೊಡುವಂಥ ಕೆಲಸವಂತೆ ಪ್ರತಿ ವರ್ಷ ಮಾಡ್ತಾರೆ, ನಿಮಗೂ ಮಾಡಾಕುಂತಾರೆ ಅಷ್ಟೇ. ಯಾರು ಬೆಂಗಳೂರು ಸೈಡಲ್ಲಿದ್ದೀರಿ ಅಥವಾ ತುಮಕೂರು ಸೈಡಲ್ಲಿದ್ದೀರಿ, ತಪ್ಪದೆ ನಾಳೆಗೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ, ತಪ್ಪದಕ್ಕೆ ಈಗ ಆಫೀಸಿಗೆ ಹೋಗಿ ನೀವೇನು ಮಾಡಬೇಕಂದ್ರೆ ಈ ಕಂಪ್ಲೇಂಟನ್ನು ಕೊಡಿರಿ ಅವ್ರಿಗೆ. ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿ ಅವ್ರು ಏನು ಮಾಡ್ತಾರೆ, ನಿಮ್ಮ ಪ್ರಾಬ್ಲಮ್ ಇಡೀ ಕರ್ನಾಟಕದ ಪ್ರಾಬ್ಲಮ್ ಅಂದ್ಕೊಂಡು ಸಾಲ್ವ್ ಮಾಡಿಕೊಡ್ತಾರೆ. ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ಸಾಲ್ವ್ ಮಾಡ್ತಾರೆ. ಕಾಲ್ ಅಂತೂ ಪಿಕ್ ಮಾಡ್ತಾಯಿಲ್ಲ, ರೆಸ್ಪಾನ್ಸ್ ಕೂಡ ಮಾಡ್ತಾಯಿಲ್ಲ. ನನಗೂ ಕೂಡ ತಲೆ ಕೆಟ್ಟು ಹೋಗಿಬಿಟ್ಟಿದೆ. ಅದಕ್ಕೆ ಯಾರಾದರೂ ತುಮಕೂರು ಸೈಡು, ಬೆಂಗಳೂರು ಸೈಡಲ್ಲಿದ್ದವರು ಸಮೀಪದಲ್ಲಿದ್ದರೆ ಹೋಗಿ ಕೀದರ್ಗೆ ಹೋಗಿ ಅವರಿಗೆ ಮಾಹಿತಿಯನ್ನು ಹೇಳಿ ಅವರಿಗೆ ತಪ್ಪಾಗ್ತಾಯಿದೆ ಈ ಥರ ಅಂಥೇಳಿ. ಓಕೆ, ನಾನು ಈಗ ಕಾಮೆಂಟ್ಸ್ ಬಾಕ್ಸನ್ನು ಓದಕ್ಕೆ ಹೋಗ್ತೇನೆ. ನಿಮ್ಮ ಕಾಮೆಂಟ್ಸ್ಗಳನ್ನು ಓದ್ತೇನೆ. ಅದ್ರ ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಾಮೆಂಟ್ಗಳ ಬಾಕ್ಸ್ ಇದ್ದಾವೆ. ನಮಗೆ ಬೇಕಾದ ಕಾಲೇಜ್ ಕ್ಯಾಟಗರಿ ಒನ್ನಲ್ಲಿ ಹೇಗೆ ಆಗಿ ಕಾಲೇಜ್ ಸೆಲೆಕ್ಟ್ ಮಾಡೀವಿ, ಜನರಲ್ ಸೀಟ್ ಕೊಡ್ತಾರಾ? ಹೌದು, ನಿಮ್ಮ ಪರ್ಸೆಂಟೇಜು ರ್ಯಾಂಕ್ ಚೆನ್ನಾಗಿದ್ದರೆ ಫಸ್ಟಿಗೆ ಕ್ಯಾಟಗರಿಯಲ್ಲಿ ಕೊಡೋದಿಲ್ಲ. ನಿಮ್ಗೇನು ಮಾಡ್ತಾರಪ್ಪ ಅಂತಂದರೆ ಜನರಲಲ್ಲಿ ಕೊಡ್ತಾರೆ ಸೀಟ್ಗಳನ್ನು. ಜನರಲ್ ಕ್ಯಾಟಗರಿ ಒಳಗಡೆ ನಿಮಗೆ ಸೀಟ್ ಹಂಚಿಕೆ ಮಾಡ್ತಾರೆ. ಸರ್, ಹಾಲ್ ಟಿಕೆಟ್ ಲಿಸ್ಟಲ್ಲಿ ರ್ಯಾಂಕ್ ಲಿಸ್ಟಲ್ಲಿ ನೇಮ್ ಇಲ್ಲ, ಏನು ಮಾಡಬೇಕು? ನೇಮ್ ಇಲ್ಲ ಅಂದರೆ ನಾನು ಹೇಳಿದ್ದೀನಿ ನಿಮಗೆ ಕೆಗೆ ಕಾಲ್ ಮಾಡಬೇಕು ಅಂತ. ಕೆಗೆ ಕಾಲ್ ಮಾಡ್ಕೊಂಡು ಮಾಹಿತಿ ಪಡ್ಕೋಬೇಕು. ಸೊ ನಿಮಗೆ ರ್ಯಾಂಕ್ ನಂಬರ್ ಬಂದಿಲ್ಲ ಅಂತಂದ್ರೆ ಕೀಗೆ ಕಾಲ್ ಮಾಡಿರಿ, ಕೀಗೆ ವಿಸಿಟ್ ಮಾಡಿರಿ ಅಂತ ಹೇಳಿದ್ದೆ. ಬಟ್ ಕೀದವರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳಿದ್ರಿ. ಅದಕ್ಕೆ ಕೀಗೆ ಏನು ಮಾಡಬೇಕಂದ್ರೆ, ನಿಮಗೆ ರ್ಯಾಂಕ್ ನಂಬರ್ ಬಂದಿಲ್ಲ ಅಂದರೆ ತಪ್ಪದೇ ನೀವು ಏನು ಮಾಡಬೇಕು, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಕೂಡ ಏನು ಮಾಡಬೇಕಂತಂದರೆ ಕೀಗೆ ಮೇಲ್ ಮಾಡಬೇಕು. ಮೇಲ್ ಮಾಡಿ ಕಾಲ್ ಮಾಡಬೇಕು. ನೋಡಿರಿ ಸ್ವಾಮಿ, ನಾನು ಮೇಲ್ ಮಾಡಿದ್ದೀನಿ, ತೆಗೆದು ನೋಡಿ, ಕಾಲ್ ಕಟ್ ಮಾಡೋಕ್ಕೆ ಹೋಗ್ಬಿಡ್ರಿ, ನನಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಬಾಯ್ಬಿಟ್ಟು ಹೇಳಬೇಕು. ಅಂದರೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾರೆ. ಹೇಗೆ ಹಾಕಬೇಕು ಅಂತ ಹೇಳು ಸರ್. ನೋಡಿರಿ, ಲಾಗಿನ್ ID ಇದೆ, ಓಪನ್ ಮಾಡ್ಕೊರಿ. ಆಮೇಲೆ ನನ್ನ ಏನಪ್ಪ ಅಂತಂದರೆ ನಿಮಗೆ ಈಗ ಕ್ಷಮಿಸಬೇಕಾದ್ರೆ ನನಗೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಆ ಥರ ಯಾವುದೋ ID ಇಲ್ಲದ ಕಾರಣದಿಂದ ನೀವು ಏನು ಮಾಡಿಪ್ಪ ಅಂದ್ರೆ ಲಾಗಿನ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಕಾಲೇಜ್ಗಳನ್ನ ಸೇರಿಸ್ರಿ. ನನ್ನ ಹಳೆ ವಿಡಿಯೋದಾಗ ಬೇಕಾದ್ರೆ ಹೋಗಿ ನೋಡಿರಿ. ವೆರಿಫೈ ಸ್ಲಿಪ್ ಬ್ಲ್ಯಾಂಕ್ ಬರ್ತಾಯಿದೆ. ಅದು ಮಧ್ಯಾಹ್ನದಿಂದ ಪ್ರಾಬ್ಲಮ್ ಇದೆ. ಕಾಲ್ ಮಾಡಿದ್ರು ಕೂಡ ಹೇಳಿದರು ಕ್ಲಿಯರ್ ಮಾಡ್ತೀವಿ ಅಂತ, ಇನ್ನೂರಿಗೆ ಮಾಡಿಲ್ಲ. ಕೀದವರು ಯಾವಾಗಲೂ ಹೀಗೆ. ನಮ್ಮದು ಇನ್ನೂ ರ್ಯಾಂಕ್ ಲಿಸ್ಟಲ್ಲಿ ನೇಮ್ ಇಲ್ಲ ಮತ್ತು ವೆರಿಫೈ ಸ್ಲಿಪ್ ಲಾಗಿನ್ ಆಗ್ತಾಯಿಲ್ಲ. ನೀವು ತುರ್ತಾಗಿ ಕೀಗೆ ಕಾಂಟ್ಯಾಕ್ಟ್ ಮಾಡಬೇಕು. ಕೀಗೆ ಅದು ಬೇರೆ ಆಪ್ಷನ್ ನಿಮ್ಮ ಹತ್ರ ಇಲ್ಲ, ಬೇರೆ ಆಪ್ಷನ್ ಇಲ್ಲವೇ ಇಲ್ಲ. ಕೀದವ್ರು ಇದಕ್ಕೆ ಅಲ್ಟರ್ನೇಟ್ ಆಪ್ಷನ್ ಇರುವಂಥದ್ದು ಕೀದವ್ರಿಗೆ ಮಾತ್ರ. ಕೀದವರು ಏನು ಮಾಡ್ತಾರೆ ಅದೇ ಖರೆ ಆಗುತ್ತೆ. ನಮ್ಮ ಹತ್ರ ಯಾವುದು ಆಪ್ಷನ್ ಇಲ್ಲ ಇದಕ್ಕೆ, ಯಾಕಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದು. ಸರ್, ಅವರು ಮಾಡಿದ್ದೀವಿ ಅಥವಾ ಮೇಲ್ ಮಾಡಿಸ್ಕೊಂಡು ವೇಟ್ ಮಾಡಿ ಅಂತಿದ್ರು. ಬಟ್ ಆದರೂ ವೆರಿಫೈ ಸ್ಲಿಪ್ ಎಂಟಿ ಬರ್ತಾಯಿದೆ. ನೋಡಿರಿ, ಚೆಕ್ ಮಾಡಿ ಇವಾಗ. ನೋಡಿರಿ, ನೀವು ಯಾರಾದರೂ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮೇಲ್ ಮಾಡಿದರೆ ಇವಾಗ ಚೆಕ್ ಮಾಡಿ. ಇವಾಗ ಏನಾದರೂ ಅಪ್ಡೇಟ್ ಆಗಿದೆ ಚೆಕ್ ಮಾಡ್ಕೊಳ್ರಿ. ಅಂದಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಮತ್ತೆ ಕಾಲ್ ಮಾಡಿರಿ, ಬಿಡಬೇಡ್ರಿ. ಇಲ್ಲಪ್ಪ ಅಂದರೆ ಯಾವ್ದಾದ್ರು ನಿಮ್ಮ ರಿಲೇಟಿವ್ಸದು ಇದ್ರಪ್ಪ ಏನು ಮಾಡಿ ಅಂತಂದರೆ ಅವ್ರಿಗೆ ಕೀಗೆ ಹೋಗಿ ಇನ್ಫಾರ್ಮ್ ಮಾಡೋಕ್ಕೆ ಹೇಳಿ. ಹೌ ಮೆನಿ ಕಾಲೇಜ್ ಆಪ್ಷನ್ ಎಂಟ್ರಿ ಇಟ್ ಈಸ್ ಎನಿ ಶುಡ್ ಇಟ್ಸ್ ನೋ ಲಿಮಿಟ್. ಯು ಆ್ಯಡ್ ಹೌ ಮೆನಿ ಅನ್ಲಿಮಿಟೆಡ್. ಇಫ್ ಯು ವಾಂಟ್ ಮೋರ್ ದ್ಯಾನ್ 100, 200, your choice. You add many number of colleges in that. No limits. JNM ನರ್ಸಿಂಗ್ ಎಕ್ಸಾಮ್ ಸೆಂಟರ್ ಬಿಟ್ಟಿಲ್ಲ ಸರ್. ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ? ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. JNM ಬಗ್ಗೆ ವೆರಿಫೈ ಸ್ಲಿಪ್ ಡೌನ್ಲೋಡ್ ಮಾಡಬೇಕಂದ್ರೆ ಸರ್ವರ್ ಎರರ್ ಬರ್ತಾಯಿದೆ. ನೋಡಿರಿ, ಇವಾಗ ಅಪ್ಡೇಟ್ ಆಗುತ್ತೆ. ಎಲ್ಲರೂ ಕೂಡ 8:30 ನಂತರ ಟ್ರೈ ಮಾಡಿರಿ. ಟ್ರೈ ಮಾಡಿ ನೋಡಿರಿ, ಬರುತ್ತಾ. ಬಟ್ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದೇ ಇದೆ. ಅದಕ್ಕೆ ನೀವು ಬಿಡಬಾರ್ದು. ಕೀದವ್ರಿಗೆ ಪದೇ ಕಾಲ್ ಮಾಡಬೇಕು. ಅಪ್ಲಿಕೇಶನ್ ನಂಬರ್ ತೊಗೊಂಡು ಕಾಲ್ ಮಾಡಬೇಕು, ಮೇಲು ಮಾಡಬೇಕು, ಕಾಲ್ ಮಾಡಬೇಕು, ಮೇಲ್ ಮಾಡಬೇಕು. ಅಂದರೆ ಮಾತ್ರ ಕ್ಲಿಯರ್ ಮಾಡಿಕೊಡ್ತಾರೆ. ವೆರಿಫೈ ಸ್ಲಿಪ್ ಡೌನ್ಲೋಡ್ ಆಗ್ತಾಯಿಲ್ಲ ಸರ್ವರ್ ಪ್ರಾಬ್ಲಮ್. ಓಕೆ, ನೋಡಿರಿ, ರ್ಯಾಂಕ್ ಲಿಸ್ಟಲ್ಲಿ ಹೆಸರು ಬರ್ತಾಯಿಲ್ಲ. ಎಲ್ಲರದು ಸೇಮ್ ಪ್ರಾಬ್ಲಮ್ ಇದೆ. ಟೆನ್ಷನ್ ತೊಗೋಬೇಡ್ರಿ. ನಾಳೆಗೆ ಬೆಳಗ್ಗೆ 10 ಗಂಟೆಗೆ ಕಾಲ್ ಮಾಡೋಕೆ ಕುಂತ್ರೆ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಮುಂದಿಟ್ಟುಕೊಂಡು ಮೇಲ್ ಫಸ್ಟ್ ಮಾಡಿರಿ. ಮೇಲ್ ಮಾಡಿದ ಮೇಲೇ ಅವ್ರಿಗೆ ನೀವು ಕಾಲ್ ಮಾಡಿರಿ, ಅಂದರೆ ಗೊತ್ತಾಗ್ತದೆ ಅವ್ರಿಗೆ. ಆಮೇಲೆ ನಾನು ಕೂಡ ನಾಳೆಗೆ ಕಾಲ್ ಮಾಡಿ ಇದನ್ನು ಮಾಹಿತಿ ಕೊಡ್ತೀನಿ. ಅವ್ರಿಗೆ ತಿಳಿಸಿ ಹೇಳ್ತೇನೆ ಏನು ಮಾಡ್ತಾರೆ ನೋಡೋಣ.